ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಹೆಲ್ದಿ ಕಾರ್ನರ್. ಹೇಗಿದ್ದೀರಾ? ನಾನಿವತ್ತು ನಿಮಗೆ ಹೆಲ್ದಿ ಫೈಬರ್ ರಿಚ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ನಾನು 2 ಸ್ಪೂನ್ನಷ್ಟು ಚಿಯಾ ಸೀಡ್ಸ್, 1 ಬಾಳೆಹಣ್ಣು, 1 ಸ್ಪೂನ್ನಷ್ಟು ಪಂಪ್ಕಿನ್ ಸೀಡ್ ಹಾಗೂ ಫ್ಲೆಕ್ಸ್ ಸೀಡ್, ಹಾಗೆ 1 ಖರ್ಜೂರ, ಹಾಗೆ 10 ರಿಂದ 20 ಬಾದಾಮಿಗಳನ್ನು ತೆಗೆದುಕೊಂಡಿದ್ದೇನೆ. ಈ ಬಾದಾಮಿ ಹಾಗೂ ಚಿಯಾ ಸೀಡ್, ಪಂಪ್ಕಿನ್ ಸೀಡ್ ಮತ್ತು ಫ್ಲೆಕ್ಸ್ ಸೀಡನ್ನು ನಾನು ಇಡೀ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟುಕೊಂಡಿದ್ದೇನೆ. ಹಾಗೆ ಒಂದು ಸಣ್ಣ ಬೌಲ್ನಲ್ಲಿ 1 ಬೌಲ್ನಷ್ಟು ನಾನು ಓಟ್ಸ್ ತೆಗೆದುಕೊಂಡಿದ್ದೇನೆ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬ್ರೇಕ್ಫಾಸ್ಟ್ ಬೇಕೋ ಅದರ ಮೇಲೆ ಡಿಪೆಂಡ್ ಆಗಿ ನೀವು ಓಟ್ಸನ್ನು ತೆಗೆದುಕೊಳ್ಬೋದು. ಈ ಬಾದಾಮಿಯನ್ನು ನಾವು ನೆನೆಸಿಟ್ಟುಕೊಂಡಿದ್ದೇವೋ ಅದರದ್ದು ಸಿಪ್ಪೆ ಸುಲಿದು ನಾನು ಅದರ ಹಾಲನ್ನು ತಯಾರು ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕಿ ಹಾಲನ್ನು ರೆಡಿ ಮಾಡ್ಕೊಳ್ಬೇಕು. ಇದನ್ನು ಕಂಪ್ಲೀಟ್ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಈ ರುಬ್ಬಿರುವ ಹಾಲೇನಿದೆ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 1 ದಿನ ರೆಫ್ರಿಜರೇಟರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನನಗಿಲ್ಲಿ 1/4 ಗ್ಲಾಸ್ನಷ್ಟು ಹಾಲು ಸಿಕ್ಕಿದೆ. ಇಲ್ಲಿ 1 ಲೋಟದಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ನೀರಿಗೆ ನಾವು ಮಾಡಿಟ್ಟಂತಹ ಬಾದಾಮಿ ಹಾಲನ್ನು ಸೇರಿಸ್ಕೊಳ್ಬೇಕು. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅದರ ಮೇಲೆ ಡಿಪೆಂಡ್ ಆಗಿ ನೀವು ಈ ಹಾಲನ್ನು ಹಾಕ್ಕೊಳ್ಬೋದು. ಮತ್ತು ನಿಮಗೆ ಜಾಸ್ತಿ ಥಿಕ್ನೆಸ್ ಬೇಡ, ನೀವು ಡ್ರೈ ಆಗಿ ತಿನ್ನಲಿಕ್ಕೆ ಇಷ್ಟಪಡ್ತೀರಾ ಅಂದರೆ ನೀವು ಕಡಿಮೆ ಹಾಲು ಯೂಸ್ ಮಾಡ್ಬೋದು. ಹಾಗೂ ಹೆಚ್ಚಿಗೆ ನಿಮಗೆ ಥಿಕ್ನೆಸ್ ಇಷ್ಟ ಇಲ್ಲ ಅಂತ ಹೇಳಿ ಆದರೆ ನೀವು ಜಾಸ್ತಿ ನೀರನ್ನು ಹಾಕ್ಕೊಳ್ಬೋದು ಹಾಗೂ ಬಾದಾಮಿ ಹಾಲನ್ನು ಹಾಕ್ಕೊಳ್ಬೋದು. ನಾವಿಲ್ಲಿ ಓಟ್ಸನ್ನು 1 ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೇವೆ. ಇದನ್ನು ಚೆನ್ನಾಗಿ ಇದರ ಜೊತೆ ಬೆರೆಸಿ ಕುದಿಸಬೇಕು. ಇದು ಹೆಚ್ಚು ಹೊತ್ತು ತೆಗೆದುಕೊಳ್ಳುವುದಿಲ್ಲ, ನಿಮಗೆ ಬೇಗನೆ ರೆಡಿಯಾಗುವಂತಹ ರೆಸಿಪಿ. ಬೆಳಗ್ಗೆ ಆಫೀಸ್ ಹೋಗಲಿಕ್ಕಿದೆ ಅಥವಾ ಅರ್ಜೆಂಟಲ್ಲಿ ನೀವು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ನೀವು ರೆಡಿ ಮಾಡ್ಕೊಳ್ಬೋದು. ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ನಾವು ಡೈರಿ ಪ್ರಾಡಕ್ಟ್ ಯಾರಿಗೆಲ್ಲ ಇಷ್ಟ ಇಲ್ಲ ಅಂಥವರು ಅಥವಾ ಡೈರಿ ಪ್ರಾಡಕ್ಟ್ ಯೂಸ್ ಮಾಡಲಿಕ್ಕೆ ಯಾರಿಗೆಲ್ಲ ಆಗೋದಿಲ್ಲ ಅವರು ಇಲ್ಲಿ ಬಾದಾಮಿ ಹಾಲನ್ನು ಉಪಯೋಗಿಸ್ಕೊಳ್ಬೋದು. ಯಾರಿಗೆಲ್ಲ ಡೈರಿ ಪ್ರಾಡಕ್ಟ್ ಇಷ್ಟ ಇದೆ ಅವರು ಹಸುವಿನ ಹಾಲನ್ನು ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ರುಚಿಗೆ ಇದರ ಜೊತೆ ಸೇರಿಸ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಡ್ರೈನೆಸ್ ಜಾಸ್ತಿ ಇದೆ ಅಂತಾದರೆ ನಿಮಗೆ ಇದಕ್ಕೆ ಸ್ವಲ್ಪ ಬಾದಾಮಿ ಹಾಲನ್ನು ಮತ್ತೆ ಸೇರಿಸ್ಕೊಳ್ಬೋದು. ಈ ಬಾದಾಮಿ ಏನಿದೆ ನಮಗೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನೆನೆಸಿಟ್ಟು ಮರುದಿನ ಒಂದು 3-4 ಬಾದಾಮಿಯನ್ನು ಡೈಲಿ ತಿನ್ನುವುದರಿಂದ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲಲ್ಲಿ ಇಡಲಿಕ್ಕೆ ತುಂಬ ಸಹಕಾರಿಯಾಗ್ತದೆ. ಈ ಓಟ್ಸ್ ಏನಿದೆ ಇದು ಕೂಡ ಸ್ಲೋಲಿ ನಮಗೆ ಎನರ್ಜಿ ರಿಲೀಸ್ ಮಾಡ್ತದೆ ನಮ್ಮ ಬಾಡಿಗೆ. ಹಾಗೂ ಬ್ಲಡ್ ಶುಗರನ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ತದೆ. ಇದನ್ನು ಚೆನ್ನಾಗಿ ನಾವು ಕುದಿಸ್ತಾ ಇದ್ದೇವೆ. ಈಗ ಚೆನ್ನಾಗಿ ಇದು ಕುದಿ ಬಂದಿದೆ. ಇದಕ್ಕೆ ನಾವು ನ್ಯಾಚುರಲ್ ಸ್ವೀಟ್ನೆಸ್ಗೋಸ್ಕರ ಈ ಡೇಟ್ಸನ್ನು ಬಳಸ್ತಾ ಇದ್ದೇವೆ. ಖರ್ಜೂರವನ್ನು ಚೆನ್ನಾಗಿ ಸಣ್ಣ ತುಂಡು ಮಾಡಿ ಇದಕ್ಕೆ ಸೇರಿಸ್ಕೊಳ್ಳಿ. ಇದನ್ನು ಇದರ ಜೊತೆ ಸ್ವಲ್ಪ ಕುದಿಸಿ. ಆಗ ಆ ಸ್ವೀಟ್ನೆಸ್ ಏನಿದೆ ಇದರ ಜೊತೆ ಬ್ಲೆಂಡ್ ಆಗ್ತದೆ. ಇಲ್ಲಿ ಶುಗರ್ ಆಗಲಿ ಏನು ಬೆಲ್ಲ ಆಗಲಿ ನಾನು ಬಳಸ್ತಾ ಇಲ್ಲ. ಖರ್ಜೂರ ನಮಗೆ ಹಿಮೋಗ್ಲೋಬಿನ್ಗೆ ತುಂಬಾ ಒಳ್ಳೆಯದು. ರಕ್ತಹೀನತೆ ಇದ್ದವರಿಗೆ ಖರ್ಜೂರ ತುಂಬಾ ಒಳ್ಳೆಯದು. ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಥಿಕ್ನೆಸ್ ಡ್ರೈ ಆಯಿತು, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ.
ಈ ಚಿಯಾ ಸೀಡ್, ಪಂಪ್ಕಿನ್ ಸೀಡ್, ಫ್ಲೆಕ್ಸ್ ಸೀಡ್ ಇವೆಲ್ಲದರಲ್ಲಿ ಒಳ್ಳೆಯ ಹೆಲ್ತಿಗೆ ಬೇಕಾದ ಗುಣಗಳಿವೆ. ಇವಾಗ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಹಾರ್ಮೋನಲ್ ಬ್ಯಾಲೆನ್ಸ್ಗೆ ಈ ಫ್ಲೆಕ್ಸ್ ಸೀಡ್, ಪಂಪ್ಕಿನ್ ಸೀಡ್ ಎಲ್ಲ ತುಂಬಾ ಒಳ್ಳೆಯದು. ನಿಮಗೆ ಪಂಪ್ಕಿನ್ ಸೀಡಲ್ಲಿ ಜಿಂಕ್ ಇದೆ, ಪ್ರೋಟೀನ್ ಇದೆ, ಮೆಗ್ನೀಷಿಯಮ್ ಇದೆ, ಐರನ್ ಇದೆ. ನಿದ್ರಾಹೀನತೆ ಇದ್ದವರಿಗೆ ಅಥವಾ ಮೆಟಬಾಲಿಸಮ್ ಪ್ರಾಬ್ಲಮಿಗೆ ಅವಕ್ಕೆಲ್ಲ ಈ ಪಂಪ್ಕಿನ್ ಸೀಡ್ ಏನಿದೆ ಅದು ತುಂಬಾ ಒಳ್ಳೆಯದು. ಹಾಗೆ ಫ್ಲೆಕ್ಸ್ ಸೀಡಲ್ಲಿ ಒಳ್ಳೆ ಫೈಬರ್ ಇದೆ, ಒಮೆಗಾ 3 ಇದೆ. ಇದೆಲ್ಲ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸ್ಪೆಷಲಿ ಹೆಣ್ಮಕ್ಳಿಗೆ ಈ ಹಾರ್ಮೋನಲ್ ಬ್ಯಾಲೆನ್ಸ್ಗೆ ಈ ಸೀಡ್ಸ್ಗಳೇನಿದೆ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ. ಇವಾಗ ಇದನ್ನು ನಾನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದರ ಮೇಲೆ ನಾನು ನೆನೆಸಿಟ್ಟಂತಹ ಪಂಪ್ಕಿನ್ ಸೀಡ್, ಫ್ಲೆಕ್ಸ್ ಸೀಡ್, ಚಿಯಾ ಸೀಡನ್ನು ಇದರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಇದನ್ನು ಆರಲಿಕ್ಕೆ ಬಿಡಿ. ಸ್ವಲ್ಪ ಆರಿದ ನಂತರ ನಿಮಗೆ ಇದರ ಮೇಲೆ ನೀವು ಬೇಕಾದಂತಹ ಫ್ರೂಟ್ಸ್ನೊತೆ ಗಾರ್ನಿಷ್ ಮಾಡ್ಕೊಳ್ಬೋದು. ನಾನಿವತ್ತು ಬನಾನಾ ಫ್ರೂಟನ್ನು ತೆಗೆದುಕೊಂಡಿದ್ದೇನೆ. ಬಾಳೆಹಣ್ಣಿನಿದೆ, ಅದು ಕೂಡ ನಮಗೆ ತುಂಬಾ ಒಳ್ಳೆಯದು. ಡೈಜೆಷನಿಗೆ ಇರ್ಬೋದು ಅಥವಾ ಫೈಬರ್ ರಿಚ್ ಅದು. ಅದರಲ್ಲಿ ಪೊಟ್ಯಾಷಿಯಮ್ ಇದೆ. ಹಾಗೂ ನಿಮಗೆ ಇಷ್ಟವಿದ್ದಲ್ಲಿ ನೀವು ಆ್ಯಪಲ್ ಅಥವಾ ಡ್ರ್ಯಾಗನ್ ಫ್ರೂಟ್, ಆ ಫ್ರೂಟ್ಗಳನ್ನು ಇದರ ಮೇಲೆ ಗಾರ್ನಿಷಿಂಗ್ಗೆ ಹಾಕ್ಕೊಳ್ಬೋದು. ಇದನ್ನು ಮಿಕ್ಸ್ ಮಾಡಿ ಇದರ ಜೊತೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಈ ಬನಾನಾ ಹಾಗೂ ಡೇಟ್ಸ್ ಏನಿದೆ ನ್ಯಾಚುರಲಿ ಸ್ವೀಟ್ನೆಸ್ ಕೊಡ್ತದೆ. ನಮ್ಮ ಫೈಬರ್ ರಿಚ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ, ಓಟ್ ಮೀಲ್. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.